धारी यशोधनन्दन व्रज जनरञ्जन जमुना तीरा वनचारी जय राधा माधव कुञ्ज बिहारी गोपीजन वल्लभ गिरिवरधारी। ओम अज्ञानातिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपं कदा माह्यं ददाति स्वपदान्तिकं। वन्देऽहं श्रीगुरुं श्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथं तं वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललितां श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्ता नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं। नमो विष्णुपदाय कृष्णप्रस्थाय भूतले ते जगन्नाथाय चार्यपदाय निताय कृपाप्रदायिने गौरकथारमदाय नगरग्रामतारिणे। नमो विष्णुपदाय कृष्णप्रस्थाय भूतले मते भक्तिवेदान्त स्वामी इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। हरे कृष्णा। हरे कृष्ण माताजी, दंडवत प्रणाम। ओके, हरे कृष्ण। ಸೊ ಇವತ್ತಿನ ಶ್ಲೋಕಕ್ಕೆ ಹೋಗೋಣ. ಸೊ ಭಾಗವತಂ ಶುರು ಮಾಡುವ ಮುಂಚೆ ಭಾಗವತಮಿನ ಪ್ರಾರ್ಥನೆಗಳು. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಸೊ ಕಾಣಿಸ್ತಾ ಇದಲ್ಲ ಎಲ್ಲಾರ್ಗುನು? ಸೊ ಸ್ಟಾರ್ಟ್ ಮಾಡೋಣ. ತಂ ಬದ್ಧಂ ಇತಿ ಉಪಮಂತ್ರಯಾ ಪ್ರಾವಿಶ್ಯ ಗಜಾಹ ಸಹಾವ್ಯಂ ಸ್ತ್ರೀಯಶ್ಚ ಸ್ವಪುರಂ ಯಸ್ಯನ್ ಪ್ರೇಮಗ್ನ ರಾಜ್ಞನಿವಾರಿತಃ. तं बधम् इति उपमन्त्राय प्राविश्य गजासहाव्ययम् स्त्रियश्च स्वपुरं यस्यन् प्रेमाग्नरज्ञनिवारितः. ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 45 ಶ್ಲೋಕನ ಮಾತಾಜಿ? ಹೌದು. ಹರೇ ಕೃಷ್ಣ. ಶೀಲ ಪ್ರಭುಪಾದಕಿ. ತಂಪಾಡಮಿತ್ಯುಪಮಂತಾಯ ಪ್ರವಿಶ್ಯ ಗಜಸಾಹವಯಂ ಸ್ತ್ರೈಯಶ್ಚ ಸ್ವರಂ ಯಾಶ್ಯನ್ ಪ್ರೇಮ್ನಾ ರಾಜ್ಞಾ ನಿವಾರಿತಃ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದಕಿ. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾ ಹೇಳ್ರಿ. ಹೇಳಿ ಮಾತಾಡಿ. ಜೈ ಶ್ರೀಲ ಪ್ರಭುಪಾದ. ತಾಂಬಾಡಮಿತ್ತು ಪಾಮಂತ್ರೆ ಪ್ರವಿಶ್ಯ ಗಜಸ್ವಾಹಯಂ ಸ್ತ್ರೀಯಸ್ಯ ಸ್ವಪುರಂ
ಯಸ್ಯನ್ ಪ್ರೇಮ್ನ ರಾಜ್ಞಾ ನಿವಾರಿತಃ. ಹರೇ ಕೃಷ್ಣ. ಹರೇ ಓಕೆ, ಕೃಷ್ಣ. ಲಾಸ್ಟ್ ಯಾರಾದ್ರ? ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ತಾಂಬಾಡಮಿತ್ಯ ಪ್ರಾಮಂತ್ಯ ಪ್ರವಿಶ್ಯ ಮಂತ್ರಯ ಮಾತಾಜಿ. ತಂ ಬದ್ಧಂ ಇತಿ ಉಪಮಂತ್ರಯ. ತಾಂ ಬದ್ಧಂ ಮಿತಿ ಉಪಮಂತ್ರಯ ಪ್ರವಿಶ್ಯ ಗಜ ಸ್ವಾಹಯಂ ಸ್ತ್ರೀಯಶ್ಚ ಸ್ವಪುರಂ ಯಾಯಸ್ ಪ್ರೇಮಣ ರಾಜಾಜ್ಞ ನಿವಾರಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಅನುವಾದ ಕನ್ನಡದಲ್ಲಿ ಬಾಡ ಅಂತ ಐತ್ರಿ ಅದು. ತಾಂಬಾಡ ಮೆತ್ತು ಅಂತ ಐತಿ. इति हाँ माता जी, हिंदी में भी लिखा है डा नॉट ता, इंग्लिश में ही था लिखा है। ಓಕೆ, ಡ ಐತ್ರಿ, ಡ ಡ ಕನ್ನಡದಲ್ಲಿ. हाँ इंग्लिश ಬದ್ಧಂ ಅದು ಸಂಸ್ಕೃತ ಅಲ್ಲಿ ಬದ್ಧಂ. ಇದ್ರಾಗ ತಾಂಬಾಡ ಮೆತ್ತು. ಹಾ ಇದು ಸೈಲೆಂಟು. ಸೊ ತಾಂ ಬದ್ಧಂ ಅದು. ನೆಕ್ಸ್ಟ್ ಅನುವಾದ ಮತ್ತೆ ಭಾವಾರ್ಥ ಹೇಳಿ, ಯಾರಾದ್ರೂ ಓದಿ. ಓದ್ಲ ಮಾತಾಜಿ? ಓದಿ ಮಾತಾಜಿ, ಮೆತ್ತಿಗೆ ಓದಿ. ಆಗ್ಲಿ ಮಾತಾಜಿ. ಅನುವಾದ. ಶ್ರೀಮತಿ ಕುಂತಿ ದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಹಸ್ತಿನಾಪುರದ ಅರಮನೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣನು ಇತರ ಹೆಂಗಸರಿಗೆ ತನ್ನ ಪ್ರಯಾಣವನ್ನು ತಿಳಿಯಪಡಿಸಿದನು. ಹೊರಡಲು ಸಿದ್ಧತೆ ನಡೆಸುತ್ತಿದ್ದಾಗ ರಾಜ ಯುಧಿಷ್ಠರನು ಅವನನ್ನು ತಡೆದನು. ಪ್ರೇಮ ಭರಿತನಾಗಿ ದೈನ್ಯದಿಂದ ಮೊರೆಯಿಟ್ಟನು. ಭಾವಾರ್ಥ. ದ್ವಾರಕೆಗೆ ಹೋಗಲು ಶ್ರೀಕೃಷ್ಣನು ನಿರ್ಧರಿಸಿದಾಗ ಅವನನ್ನು ಹಸ್ತಿನಾಪುರಕ್ಕೆ ಉಳಿಯುವಂತೆ ಮಾಡಲು ಯಾರು ಸಮರ್ಥರಿರಲಿಲ್ಲ. ಆದರೆ ರಾಜ ಯುಧಿಷ್ಠರನು ಇನ್ನೂ ಕೆಲವು ದಿನ ಉಳಿಯಬೇಕೆಂದು ಶ್ರೀಕೃಷ್ಣನಿಗೆ ಸಲ್ಲಿಸಿದ ಸರಳ ಕೋರಿಕೆಯು ಕೂಡಲೇ ಪರಿಣಾಮಕಾರಿಯಾಯಿತು. ರಾಜ ಯುಧಿಷ್ಠರನ ಶಕ್ತಿ ಎಂದರೆ ಅವನಿಗೆ ಶ್ರೀಕೃಷ್ಣನ ಬಗ್ಗೆ ಇದ್ದ ಪ್ರೇಮಪೂರ್ವ ವಿಶ್ವಾಸ ಎಂಬುದನ್ನು ಇದು ತೋರ್ಪಡಿಸುತ್ತದೆ. ಇದನ್ನು ಭಗವಂತನು ನಿರಾಕರಿಸಲಿಲ್ಲ. ಸರ್ವಶಕ್ತನಾದ ಭಗವಂತನನ್ನು ಗೆಲ್ಲುವ ಒಂದೇ ಮಾರ್ಗವೆಂದರೆ ಪ್ರೇಮಪೂರ್ಣ ಸೇವೆ ಮಾತ್ರ, ಉಳಿದಾವುದೂ ಅಲ್ಲ. ಅವನು ತನ್ನ ಎಲ್ಲ ವ್ಯವಹಾರಗಳಲ್ಲಿ ಸರ್ವ ಸ್ವತಂತ್ರನಾಗಿದ್ದರೂ ತನ್ನ ಶುದ್ಧ ಭಕ್ತರ ಪ್ರೇಮಪೂರ್ಣ ವಿಶ್ವಾಸದ ಅಂಗಿಗೆ ಒಳಗಾಗಿ ಅವರ ಕೋರಿಕೆಯನ್ನು ಸ್ವ ಇಚ್ಛೆಯಿಂದ ಒಪ್ಪಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಸೊ ಇವಾಗ ಕುಂತಿ ಮಹಾರಾಣಿಯ ಅಷ್ಟು ಅದ್ಭುತವಾದ ಪ್ರಾರ್ಥನೆಗಳು ಆಗೋಗಿದೆ. ಸೊ ಅವರು ಸಲ್ಲಿಸಿದ ಮೇಲೆ ಕೃಷ್ಣ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ತಾಳ್ಮೆಯಿಂದ ಕೇಳಿಸ್ಕೊಂಡು ಎಲ್ಲಾನು ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಏನ್ ಮಾಡ್ತಾರೆ, ಕುಂತಿದೇವಿಗೆ ಒಂದು ಚೆನ್ನಾಗಿರೋ ನಗು ಅಂತ ಕೊಡ್ತಾರೆ. ಅಂದ್ರೆ ಇದು ನಗುನ ಸ್ಮಿತ ಅಂತ ಹೇಳ್ತಾರೆ, ಯಾವ್ದ್ರಲ್ಲಿ? ಸಂಸ್ಕೃತ ಅಲ್ಲಿ. ಸೊ ಹೇಳ್ತಾರೆ ಕೃಷ್ಣ ಎಷ್ಟು ಆಕರ್ಷಿತವಾಗಿದ್ರು ಅಂದ್ರೆ, ಮಧುರಾಷ್ಟಕಮಲ್ಲಿ ವಲ್ಲಭಾಚಾರ್ಯ ಏನ್ ಹೇಳ್ತಾರೆ ಕೃಷ್ಣನ್ ಬಗ್ಗೆ? ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತಿ ಅಖಿಲಂ ಮಧುರಂ. ಸೊ ಕೃಷ್ಣನ ವಿವರಣೆ ಮಧುರಾಷ್ಟಕಮಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂದ್ರೆ, ಕೃಷ್ಣನ ಒಂದೊಂದು ದೇವೋತ್ತಮ ಪರಮ ಪುರುಷ ಕೃಷ್ಣ ಇಲ್ಲಿ ಭೂಮಿಯ ಮೇಲೆ ಇದ್ದಾಗ ಎಷ್ಟು ಸುಂದರವಾಗಿದ್ರು ಅಂದ್ರೆ, ಅವರ ನಡೆಯೋದುನು ತುಂಬಾ ಸುಂದರವಾಗಿತ್ತು. ಆಮೇಲೆ ಅವರ ಇದು ಅಖಿಲ ಅಂದ್ರೆ ಅವರ ಕಣ್ಣುಗಳು ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅವರ ನಗು, ಕೃಷ್ಣ ನಕ್ಕಿದ್ರೆ ಎಷ್ಟು ಆಕರ್ಷಿತವಾಗ್ತಾರೆ ಅಂದ್ರೆ, ಎಷ್ಟೊಂದು ಮದನ ಮೋಹನ ಮೋಹಿನಿ ಅಂತ ಹೇಳ್ತಾರೆ ಕೃಷ್ಣನ ಇನ್ನೊಂದು ಹೆಸರು. ಸೊ ಈ ಭೂಲೋಕದ ಮೇಲೆ ಹೇಳ್ಬೇಕು ಅಂದ್ರೆ ನಮ್ಮೆಲ್ಲಾರ್ಗುನು ಆಕರ್ಷಣೆ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಬಟ್ ಕೃಷ್ಣ ಎಲ್ಲಾರ್ಗಿಂತ ಸೌಂದರ್ಯ, ಎಷ್ಟೇ ವಯಸ್ಸಾದ್ರೂ ಕೃಷ್ಣನ ಸೌಂದರ್ಯ ಕಮ್ಮಿ ಆಗಲ್ಲ. ಸೊ ಇಲ್ಲಿ ಕುಂತಿದೇವಿ
ಅವರು ತಮ್ಮ ಅಂತರಂಗ ಶಕ್ತಿಯಿಂದ ಭಗವಂತನೇ ಅವ್ರಿಗೆ ಶಕ್ತಿ ಕೊಟ್ಟಿದ್ದು ಈ ಪ್ರಾರ್ಥನೆಯನ್ನ ಸಲ್ಲಿಸಕ್ಕೆ. ಇನ್ನ ಮುಂದೆ ನಾವು ಭಾಗವತಮಲ್ಲಿ ಓದ್ತೀರಿ. ಇವನ್ ಧ್ರುವ ಮಹಾರಾಜ್ ಕೂಡ, ಧ್ರುವ ಮಹಾರಾಜು 5 ವರ್ಷದ ಬಾಲಕ. ಅವನು ಕೂಡ ಇದೆಲ್ಲ ತಪಸ್ಸೆಲ್ಲ ಮಾಡ್ತಾನೆ. ಆಮೇಲೆ ಭಗವಂತನ ಕೊನೆಯಾಗೆ ಭಗವಂತ ಸ್ವಯಂ ವಿಷ್ಣು ರೂಪದಲ್ಲಿ ಬರ್ತಾರೆ. ಅವನ ಇದು ಶಂಖ ಇಟ್ಟು ತಲೆ ಮೇಲೆ ಅವನಿಗೆ ವರ ಕೊಡ್ತಾರೆ. ಅದಾದ ಮೇಲೆ ಧ್ರುವ ಮಹಾರಾಜು ಕೂಡ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಸೊ ಅವನ ಪ್ರಾರ್ಥನೆ ಕೂಡ ಆ 5 ವರ್ಷದ ಬಾಲಕ, ಅವನ ಪ್ರಾರ್ಥನೆ, ಅವನ ಬಾಯಿಂದ ಈ ಶ್ಲೋಕ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದ್ರೇನು ಪ್ರಾರ್ಥನೆ ಸಲ್ಲಿಸ್ತಾನೆ. ಹೇಗೆ? ಭಗವಂತ ಯಾವಾಗ ತಮ್ಮ ಶಕ್ತಿಯನ್ನ ಕೊಡ್ತಾರೋ, ಅಂತರಂಗ ಶಕ್ತಿ, ಅದು ಭಕ್ತಿಯಿಂದ ಈ ಶುದ್ಧ ಭಕ್ತರು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸೊ ನಾವು ಇಷ್ಟೊಂದು ಪ್ರಾರ್ಥನೆ, ಕುಂತಿ ಮಹಾರಾಣಿಯ ಪ್ರಾರ್ಥನೆ ಓದಿದಿರಿ. ಅದರಲ್ಲಿ ಎಷ್ಟೊಂದು ತಿಳಿವಳಿಕೆಯ ವಿಷಯಗಳಿದೆ. ನಾವು ಹೇಗೆ ಭಕ್ತಿ ಸೇವೆ ಮಾಡಬೇಕು, ಭಗವಂತ ಏನು, ಹೇಗೆ ಅರ್ಥ ಮಾಡ್ಕೊಳೋದು, ಅವ್ರನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ. ಎಲ್ಲ ಒಂದೊಂದು ಪ್ರಾರ್ಥನೆಯಲ್ಲಿ ಹೇಳಿದ್ದಾರೆ ಇದು ಕುಂತಿ ಮಹಾರಾಣಿ. ಸೊ ಇದನ್ನ ಭಗವಂತ ನೋಡಿ, ಇವಾಗ ಕೃಷ್ಣ ಹೇಗೆ ಸುಂದರವಾಗಿ ಅವರು ತಮ್ಮ ಈ ಪ್ರಾರ್ಥನೆಯನ್ನ, ತಮ್ಮ ಹೊಗಳಿಕೆಯನ್ನ, ತಮ್ಮ ಶುದ್ಧ ಭಕ್ತರು ಏನೂ ಅಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ, ಶುದ್ಧ ಭಕ್ತಿಯಿಂದ ಸಲ್ಲಿಸಿದ್ದು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿ ಕುಂತಿದೇವಿಗೆ ಇದು ಹಿಂದಿನ ಶ್ಲೋಕದಲ್ಲಿ ನಗು, ಇವಾಗ ಅವರು ತಲೆ ಬಗ್ಗಿಸ್ತಾರೆ ಅಂತ. ಸೊ ನಾವು ಕೂಡ ಯಾರಾದ್ರ ಹೇಳ್ಬೇಕು ಅಂದ್ರೆ ಕೃಷ್ಣನಿಂದ ನಾವು ಎಷ್ಟು ಕಲಿಬೋದು ಈ ವರ್ತನೆಯಿಂದ. ಸೊ ಅವರು ಮನುಷ್ಯ ರೂಪದಲ್ಲಿ ರಾಮನ ರೂಪದಲ್ಲಿ ಬಂದ್ರು, ಇವಾಗ ಕೃಷ್ಣನ ರೂಪದಲ್ಲಿ ಬಂದಿದ್ದಾರೆ. ಸೊ ಅವ್ರದ್ದು ಒಂದೊಂದು ಕೆಲಸವಿರುತ್ತೆ. ಭೂಮಂಡಲಕ್ಕೆ ಬಂದಾಗ ಅವ್ರು ಸುಮ್ಮನೆ ಬರಲ್ಲ. ತಮ್ಮ ಇದು ಹೇಳ್ತಾರಲ್ಲ, ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಹಾಗೇನೆ ಪ್ರತಿ ಯುಗದಲ್ಲೂ ನಾನು ಬರ್ತೀನಿ ನನ್ನ ಭಕ್ತರ ರಕ್ಷಣೆ ಮಾಡಕ್ಕೆ, ಶಿಷ್ಟರ ಇದು ದುಷ್ಟರ ಶಿಕ್ಷಣೆ ಮಾಡಕ್ಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ನಾವೇನ್ ಕಲಿಬೇಕು ಅಂದ್ರೆ, ಕೃಷ್ಣನ ಒಂದೊಂದು ನಡವಳಿಕೆ ತುಂಬಾ ಸುಂದರವಾಗಿದೆ, ತುಂಬಾ ಮಧುರವಾಗಿದೆ ಹೇಳ್ಬೇಕು ಅಂದ್ರೆ. ಸೊ ಇವಾಗ ಇನ್ನೇನು ಕೃಷ್ಣ ಇವಾಗ ಮನಸ್ಸು ಮಾಡಿದ್ದಾರೆ ಹಸ್ತಿನಾಪುರ ಬಿಟ್ಬಿಟ್ಟು ಅವರ ದ್ವಾರಕೆಗೆ ಹೋಗಕ್ಕೆ. ಸೊ ಯಾರು ಅಲ್ಲಿ ಕೃಷ್ಣ ಎಷ್ಟು ಆಕರ್ಷಿತವಾಗಿದ್ರು ಅಂದ್ರೆ, ಅವರನ್ನ ನೋಡಕ್ಕೆ ಅಷ್ಟೊಂದು ಜನ, ಅರಮನೆಯಲ್ಲಿ ಎಲ್ಲ ಇರುವ ಎಲ್ಲಾ ಸ್ತ್ರೀಯರು ಬಂದಿದ್ರಂತೆ. ಆ ಅರಮನೆ ಮೇಲ್ಗಡೆನೂ ನಿಂತ್ಕೊಂಡು ಅಷ್ಟೊಂದು ಸ್ತ್ರೀಯರು ಬಂದು ನೋಡ್ತಾ ಇದ್ರಂತೆ ಕೃಷ್ಣ ಹೋಗೋದು. ಸೊ ಅಷ್ಟು ಸುಂದರವಾದ ಕೃಷ್ಣನ ರೂಪ ಮತ್ತೆ ಗುಣಗಳು ಕೃಷ್ಣ. ಸೊ ಯಾರ್ಗುನು ಇಲ್ಲಿ ಭೂಲೋಕದಲ್ಲಿ ಎಷ್ಟೊಂದ್ ಜನ ನೋಡಕ್ ಚೆನ್ನಾಗಿರ್ತಾರೆ, ಬಟ್ ಅವರ ಗುಣ ಚೆನ್ನಾಗಿರಲ್ಲ. ಬಟ್ ಕೃಷ್ಣ ಎಲ್ಲಾದ್ರಲ್ಲೂ ಸುಂದರ. ಇದು ಗೋಪಿಯರು ಕೂಡ ಗೋಪಿಗೀತಲ್ಲಿ ಕೊನೆ ಹಂತದ ಭಾಗವತಮಲ್ಲಿ ಹೇಳ್ತಾರೆ, ಕೃಷ್ಣನ ವಿವರಣೆ ಇದೆ. ಸೊ ಅಲ್ಲಿ ಹೇಳ್ತಾರೆ, ಕೃಷ್ಣ ನೀನು ಈ ಇದು ನಗುನು ಎಷ್ಟು ಸುಂದರ, ಮತ್ತೆ ನಿನ್ನ ಗುಣಗಳನ್ನು ತುಂಬಾ ಸುಂದರ. ಹೇಗೆ ರಕ್ಷಣೆ ಮಾಡದೆ ಇಡೀ ವ್ರಜವನ್ನು, ಎಷ್ಟೊಂದು ಅಸುರರು ಬಂದ್ರು, ಅವ್ರನ್ನೆಲ್ಲ ಕೊಂದು ನಮ್ಮನ್ನ ರಕ್ಷಣೆ ಮಾಡ್ದೆ ಅಂತ. ಸೊ ಕೃಷ್ಣನನ್ನ ಅರ್ಥ ಮಾಡ್ಕೊಳೋದು ಕುಂತಿ ಮಹಾರಾಣಿಗೆ ಗೊತ್ತು ತುಂಬಾ ಕಷ್ಟ ಅಂತ. ಆದ್ರೇನು ಅವರು ಹೇಗೋ, ಯಾರಿಗೂ ಇಷ್ಟ ಇಲ್ಲ ಕೃಷ್ಣ ಅಲ್ಲಿಂದ ಹೋಗಕ್ಕೆ, ಬಟ್ ಅವ್ರವ್ರ ಇದು ರೀತಿಯಲ್ಲಿ ಅವರು ಇದು ಅವ್ರನ್ನ ನಿಲ್ಸಕ್ಕೆ ನೋಡ್ತಾ ಇದ್ದಾರೆ. ಯಾವುದೇ ಕಾರಣ ಸಿಕ್ಲಿ ನಮ್ಗೆ ಕೃಷ್ಣನನ್ನ ಇದು ನಿಲ್ಸಕ್ಕೆ. ಸೊ ಇವಾಗ ಕುಂತಿ ಮಹಾರಾಣಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸೊ ಕೃಷ್ಣ ಅದು ಮೆಚ್ಬಿಟ್ಟು ಅಂತ ಹೇಳ್ತಾರೆ. ಬಟ್ ಅವರು ಅವರ ನಿರ್ಧಾರ ಬದಲಾಯಿಸಿಲ್ಲ. ಇವಾಗ ರಥನ ಏರಿದ್ದಾರೆ ಹಸ್ತಿನಾಪುರದಿಂದ ದ್ವಾರಕೆಗೆ ಹೋದಾಗ. ಸೊ ಆಮೇಲೆ ಒಂದು ಇದು ಘಟನೆ ಆಗತ್ತೆ. ಏನಾಗತ್ತೆ? ಯುಧಿಷ್ಠಿರ್ ಮಹಾರಾಜು ಬಂದ್ಬಿಟ್ಟು ಕೃಷ್ಣನ ಹತ್ರ ಬರ್ತಾರೆ.
ಕೃಷ್ಣನ ಹತ್ರ ಬಂದು ಅವರ ವ್ಯಾತನೆಯನ್ನ ಅಲ್ಲಿ ಹೇಳ್ತಾರೆ. ಈ ಭಾವಾರ್ಥ ಅಲ್ಲಿ ಪ್ರಭುಪಾದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತ ನಮ್ಮಿಂದ ಪರಾಕ್ರಮಿ ಆಗೋದು. ಅಂದ್ರೆ ಭಕ್ತಿ ಸೇವೆಯಲ್ಲಿ ಮಾತ್ರ ನಾವು ಅವ್ರನ್ನ ಸೋಲ್ಸಕ್ಕಾಗೋದು. ಸೊ ಇದರ ಒಂದು ಉದಾಹರಣೆ ಇದೆ. ನೀವು ದಾಮೋದರ್ ಲೀಲಾ ಗೊತ್ತು ನಿಮ್ಗೆ, ಹೇಗೆ ಯಶೋಧ ಮಾಯಿ ಆ ದಿನ ಕೃಷ್ಣ ಎಷ್ಟು ತುಂಟತನ ಮಾಡ್ತಾ ಇದ್ರು ಅಂದ್ರೆ, ಯಶೋಧ ಮಾಯಿ ಇನ್ನ ಜಾಸ್ತಿ ನೀನು ತುಂಟತನ ಮಾಡ್ತೀಯ ಅಂತ ಹಗ್ಗನ ತಗೊಂಡು ಅವರು ಕಟ್ಟಕ್ ನೋಡಿದ್ರು. ಬಟ್ ಎಷ್ಟೇ ಹಗ್ಗ ತಗೊಂಬಂದ್ರೆ ಅವ್ರ ಪಕ್ಕದ ಮನೆಯಿಂದ, ಆ ಮನೆಯಿಂದ, ಯಾವ ಮನೆಯಿಂದನೂ ತಗೊಂಬಂದ್ರೆ, ಎಷ್ಟೇ ಪ್ರಯತ್ನ ಮಾಡಿದ್ರೇನು ಕೃಷ್ಣ 2 ಬೆರಳು ಚಿಕ್ಕದಾಗ್ತಾ ಇತ್ತು. ಸೊ ತುಂಬಾ ಆಯಾಸ, ಬೆಳಗ್ಗೆಯಿಂದ ಸಾಯಂಕಾಲ ಇನ್ನೇನ್ ಮಧ್ಯಾಹ್ನ ಆಗ್ತಾ ಇದೆ, ಅದು ಬೇರೆ ದೀಪಾವಳಿಯ ದಿನ, ಅಷ್ಟು ಪರಿಶ್ರಮ ಪಡ್ತಾ ಇದ್ರು ಯಶೋಧ ಮಾಯಿ. ಆವಾಗ ಕೃಷ್ಣ ತನ್ನ ಸ್ವಯಂ ಇಚ್ಛೆಯಿಂದ ತನ್ನ ತಾಯಿ ತನ್ನನ್ನ ಬಂಧನ ಗೊಳಿಸಲಿ ಅಂತ ಅವರು ಒಪ್ಕೊಂಡ್ರು. ಬಟ್ ಹೇಗೆ ಒಪ್ಕೊಂಡ್ರು? ಅದು ಪ್ರೀತಿಯಿಂದ. ಯಶೋಧ ಮಾಯಿ ತನ್ನ ವಾತ್ಸಲ್ಯ ಭಾವನೆಯಿಂದ, ಪ್ರೀತಿಯಿಂದ ಕೃಷ್ಣನನ್ನ ಸೋಲಿಸಿದ್ರು. ಆಮೇಲೆ ಅವರೇ ಹಗ್ಗ ಕರ್ಕೊಂಡ್ರು. ಸೊ ದಾಮೋದರ್ ಲೀಲೆನೂ ಕೂಡ ಪ್ರೀತಿಯ ಲೀಲೆ ಅಂತ ಹೇಳ್ತಾರೆ. ಸೊ ಹೀಗೇನೆ ಎಷ್ಟೊಂದು ವಿವರಣೆ ಇದೆ, ಹೇಗೆ ಭಗವಂತ ತನ್ನ ಭಕ್ತರ ಪ್ರೀತಿಗೋಸ್ಕರ ಎಲ್ಲಿದ್ರೇನು ಬಂದು ಅವರು ಸೋಲ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವರು ಸ್ವತಂತ್ರವಾಗಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಒಂದ್ ಕಡೆ ಹೇಳ್ತಾರೆ ಪ್ರೀತಿಯಿಂದ ಭಗವಂತ ಸೋಲ್ತಾರೆ ಅಂತ, ಇನ್ನೊಂದ್ ಕಡೆ ಅವರು ಸ್ವತಂತ್ರ. ಆದ್ರೆ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಅವರು ಸೋಲ್ತಾರೆ. ಅದು ಶುದ್ಧ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಸೋಲ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು? ಸೊ ಸ್ವತಂತ್ರ ಏನು ಅಂದ್ರೆ ಅವರ ಸ್ವಯಂ ಇಚ್ಛೆ ಇರುತ್ತೆ. ಸೊ ಅವರು ನಾವು ಒಂದೊಂದ್ಸತಿ ನಾವು ಪ್ರಾರ್ಥನೆ ಮಾಡಿದ್ರೇನು ಭಗವಂತ ಅದನ್ನ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಅವಾಗ ನಾವೇನ್ ಅನ್ಕೊಂತೀರಿ? ಭಗವಂತನೇ ಇಲ್ಲ ಅಂತ ಅನ್ಕೊಂತೀರಿ. ಬಟ್ ಆದ್ರೆ ಅಲ್ಲ, ಯಾವ ಸೂಕ್ತ ಸಮಯ ಬರುತ್ತೋ ಅವಾಗ ಕೃಷ್ಣ ಅದನ್ನ ಆ ಪ್ರಾರ್ಥನೆಗೆ ಉತ್ತರಿಸ್ತಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾಗುತ್ತೆ ಅಂದ್ರೆ, ಭಗವಂತ ಒಂಥರ ನಮ್ ತಂದೆ ತರ. ಸೊ ಎಲ್ಲಾನು ನಾವು ಪ್ರಾರ್ಥನೆ ಮಾಡೋದು ಕೊಡಲ್ಲ. ಯಾತಕ್ಕೆ ಅಂದ್ರೆ ಅದನ್ನ ಕೊಟ್ಬಿಟ್ರೆ ಆ ವ್ಯಕ್ತಿಗೆ ಇಲ್ದಿದ್ರೆ ಆ ಭಕ್ತನಿಗೆ ಅದು ಒಳ್ಳೇದಲ್ಲ ಅಂತ. ಸೊ ಅವ್ರಿಗೆ ತಿಳುವಳಿಕೆನೂ ಕೊಡ್ತಾರೆ ಭಗವಂತ ಅದತ್ತು. ಆಮೇಲೆ ಅವರ ಶುದ್ಧ ಭಕ್ತರು ಅವ್ರಿಗೆ ಪ್ರೀತಿ ತೋರ್ಸಿದ್ರೆ, ಪ್ರೀತಿಯಿಂದ ಮಾತ್ರ ಕೃಷ್ಣನನ್ನ ನಾವು ಗೆಲ್ಬೋದು. ಸೊ ಇಲ್ಲೂನು ಮಹಾಭಾರತದಲ್ಲಿ ಎಷ್ಟೊಂದು ಪರಿಸ್ಥಿತಿಗಳಿದೆ. ಒಂದ್ಸತಿ ದುರ್ಯೋಧನ ಕರೀತಾರೆ ಕೃಷ್ಣನನ್ನ, ನನ್ ಮನೆಗ್ ಬಾ ಊಟ ಮಾಡಕ್ಕೆ, ನನ್ನ ಮನೆಯಲ್ಲಿ ಸಖತ್ತಾಗಿ ವಿಜೃಂಭಣೆಯಿಂದ ಊಟ ತಯಾರಿಸಿದೀನಿ ಅಂತ. ಆದ್ರೆ ಕೃಷ್ಣ ಅವನು ಗರ್ವದಿಂದ ಎಲ್ಲ ತೋರ್ಸಕ್ಕೆ ಕರಿತಾ ಇದ್ದಾನೆ ಅಂತ ಅನ್ಬಿಟ್ಟು ಕೃಷ್ಣ ಅವ್ರ ಮನೆಗೆ ಹೋಗಲ್ಲ. ಇನ್ನ ಯಾರ್ ಮನೆಗೆ ಹೋಗ್ತಾನೆ? ವಿದುರನ ಮನೆಗೆ. ವಿದುರನ ಮನೆಗೆ ಕೃಷ್ಣ ಬರ್ತಾ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿ ಏನಿದೋ ಅದನ್ನ ಪ್ರೀತಿ ವಿಶ್ವಾಸದಿಂದ ಕೃಷ್ಣನಿಗೆ ಸೇವೆಯನ್ನ ಕೊಡ್ತಾರೆ. ಅದು ಬಾಳೆಹಣ್ಣು ಕೊಡ್ತಾರಂತೆ, ಹೇಳ್ತಾರೆ ಶಾಸ್ತ್ರದಲ್ಲಿ. ಕೃಷ್ಣನಿಗೆ ಬಾಳೆಹಣ್ಣು ಕೊಡ್ತಾರಂತೆ. ಆ ಬಾಳೆಹಣ್ಣು ಆಕ್ಚುಲಿ ಆ ಚಿಪ್ಪೆನೂ ತೆಗಿಯಲ್ವಂತೆ, ಹಂಗೆ ಕೊಟ್ಬಿಡ್ತಾರಂತೆ. ಕೃಷ್ಣ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ಅದನ್ನ ತಿಂತಾರಂತೆ. ಸೊ ಇಂಥ ಭಗವಂತ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವರು ಭಕ್ತರಿಂದ ಏನನ್ನಾದ್ರ ಇದು ಮಾಡಕ್ಕೆ ಸಿದ್ಧ ಅಂತ ಹೇಳ್ಬೋದು. ಸೊ ಇವಾಗ ಕುಂತಿ ಮಹಾರಾಣಿ ಇಷ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸೊ ಕುಂತಿ ಮಹಾರಾಣಿನೂ ಕೂಡ ಇಷ್ಟೊಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೇನು ಕೂಡ ಅವರ ಭಾವನೆ ಪ್ರೀತಿ ವಿಶ್ವಾಸದ್ದು, ಭಗವಂತನ ಸೇವೆ ಮಾಡಕ್ಕೆ. ಅವರ ಭಾವನೆ, ನಾನು ಇಷ್ಟೊಂದು ಭಕ್ತಿಯಲ್ಲಿ ಮುಂದುವರೆದ್ಬಿಟ್ಟಿದೀನಿ, ಕೃಷ್ಣನೇನೆ ನನ್ನ ಪ್ರಾರ್ಥನೆಯನ್ನ ಒಪ್ಕೊಂತ ಇಲ್ಲ, ಆ ಭಾವನೆಯಲ್ಲಿಲ್ಲ. ಅವರು ಇದು ಪ್ರೀತಿಯಿಂದ
ವಿನಮ್ರತೆಯಿಂದ, ತುಂಬಾ ವಿನಮ್ರತೆಯಿಂದ ಈ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಒಂದೊಂದು ಪ್ರಾರ್ಥನೆ ಕುಂತಿ ಮಹಾರಾಣಿದು ತುಂಬಾ ಕಷ್ಟ. ಏನಕ್ಕೆ ಅಂದ್ರೆ ಅವರು ಪ್ರಾರ್ಥನೆಯಲ್ಲಿ ಇದು ಪ್ರಾರ್ಥಿಸಿರ್ತಾರೆ, ಏನು ಕಷ್ಟನೇ ಕೊಡಿ ಭಗವಂತ. ಯಾಕೆ ಕಷ್ಟ ಕೊಡ್ಬೇಕು? ಅದ್ರಲ್ಲಿ ಹೇಳ್ತಾರೆ, ನೀವು ಯಾವಾಗೂ ನಿಮ್ಮ ದರ್ಶನ ಸಿಕ್ಕುತ್ತೆ ಕಷ್ಟ ಇದ್ರೆ. ಬಟ್ ನಾವ್ ಹಾಗೆ ಪ್ರಾರ್ಥನೆ ಮಾಡಕ್ ಹೋದ್ರೆ ನಮ್ಗೆ ಆ ಶಕ್ತಿನೂ ಇಲ್ಲ ಅದನ್ನ ಅನ್ಭೋಗ್ಸಕ್ಕೆ. ಅಷ್ಟೊಂದ್ ಕಷ್ಟ ಬಂದ್ರೆ ನಾವು ಭಗವಂತನೇ ಇಲ್ಲ ಅಂತ ನಾವು ಹೋಗ್ಬಿಡ್ತೀರಿ ಆ ತರ. ಸೊ ನಾವು ಏನು ತಿಳಿಬೇಕು ಅಂದ್ರೆ, ಕುಂತಿ ಮಹಾರಾಣಿ ಅಷ್ಟು ಉನ್ನತ ಸ್ಥಿತಿಯಲ್ಲೂ ಇದ್ರೇನು, ಕೃಷ್ಣನ ಒಂದು ಬಾಂಧವ್ಯನೂ ಇದ್ರೇನು ಕೂಡ, ಸಂಬಂಧನೂ ಇದ್ರೇನು ಕೂಡ, ಅವ್ರಿಗೆ ಚೆನ್ನಾಗಿ ತಿಳಿದಿತ್ತು ಅದು ಭಗವಂತ ಅವರು ದೇವೋತ್ತಮ ಪರಮ ಪುರುಷ, ಈ ಪಾತ್ರದಲ್ಲಿ ಅವರು ಈ ತರ ನರ್ತನೆ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲಾರೂನು ಎಲ್ಲಾ ರೀತಿಯಲ್ಲಿ ಕೃಷ್ಣನನ್ನ ನಿಲ್ಲಿಸಕ್ಕೆ ಇದು ಪ್ರಯತ್ನ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲಾರು. ಬಟ್ ಕೊನೆಯಲ್ಲಿ ಯುಧಿಷ್ಠಿರ್ ಮಹಾರಾಜ್ಗೆ ಮಾತ್ರ ಅವರು ಅವರ ಮಾತಿಗೆ ನಿಲ್ಸೋದು. ಇನ್ನ ಮುಂದೆ ಗೊತ್ತಾಗತ್ತೆ ಯಾತಕ್ಕೆ ಯುಧಿಷ್ಠಿರ್ ಮಹಾರಾಜ್ ಬಂದಾಗ ಪ್ರೀತಿಯಿಂದ ಕೃಷ್ಣ ಅಲ್ಲಿ ನಿಂತು ಇನ್ನೊಂದ್ ಸ್ವಲ್ಪ ದಿನ ಇದ್ರು ಅಂತ. ನಾವು ಮುಂದೆ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಇಲ್ಲೇನಾದ್ರೂ ಪ್ರಶ್ನೆ ಇದ್ರೆ ಇದು ನೆಕ್ಸ್ಟ್ ಶ್ಲೋಕ ಆದ್ಮೇಲೆ ನೀವು ಕೇಳಿ, ಆಯ್ತಾ? ಹರೇ ಕೃಷ್ಣ. ಸರಿನಾ? ಸರಿ ಮಾತಾಜಿ. ಓಕೆ. ವ್ಯಾಸಾಧೀರ್ ಈಶ್ವರೇ ಹಜ್ನೈ ಕೃಷ್ಣೇನದ್ಭುತ ಕರ್ಮಣ ಪ್ರಬೋದಿತ ಪೀತಿ ಹಸ್ಯೇರ್ ನ ಬುದ್ಧ್ಯಾತ ಸುಚಾರ್ಪಿತಃ. ವ್ಯಾಸಾಧೀರ್ ಈಶ್ವರೇ ಹಜ್ನೇ ಕೃಷ್ಣೇನದ್ಭುತ ಕರ್ಮಣ ಪ್ರಬೋದಿತ ಪೀತಿ ಹಸ್ಯೇರ್ ನ ಬುದ್ಧ್ಯಾನ ಸುಚರ್ಪಿತಃ. ಯಾರಾದ್ರ ಹೇಳ್ತೀರಾ? ಹೇಳ್ತೀರಾ ಈ ಶ್ಲೋಕನ? ಹರೇ ಕೃಷ್ಣ. ಕೇಳಿಸ್ತಾ ಇದ್ದಾ? ಮಾತಾಜಿ ಕೇಳ್ತಾ ಇದ್ದೀರಿ ಮಾತಾಜಿ, ಯಾರು ಹೇಳ್ತಾ ಇಲ್ಲ, ಸುಮ್ಮನೆ ಟ್ರೈ ಮಾಡಿ, ಪರವಾಗಿಲ್ಲ, ಪ್ರಯತ್ನ ಮಾಡಿ. ವ್ಯಾಸ ಅದ್ವೈ ಈಶ್ವರ ಇಹ ಜೈ ಕೃಷ್ಣೇನ ಅದ್ಭುತ ಕರ್ಮಾಣ ಪ್ರಚೋದಿತಃ ಅಪಿ ಇತಿಹಾಸ್ಯೈ ನ ಅಬುದ್ಯತ ಶುಚ ಅರ್ಪಿತಃ. ಹರೇ ಕೃಷ್ಣ. ಇನ್ನ ಇಬ್ರು ಯಾರಾದ್ರೂ ಟ್ರೈ ಮಾಡಿ. ಹರೇ ಕೃಷ್ಣ. ಹೇಳಿರಿ ಮಾತಾಜಿ. ಹೇಳಿ ಮಾತಾಡಿ. ವ್ಯಾಸದ್ದೇ ಈಶ್ವರಃ ಇಹಾಜ್ಞೆ ಕೃಷ್ಣೇನ ಅದ್ಭುತ ಕರ್ಮಣ ಪ್ರಮೋದಿತಃ ಅಪಿ ಇತಿಹಾಸ್ಯ ನ ಅಬುದತ್ಯ ಶುಚ ಅರ್ಪಿತಃ. ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्णा। शील प्रपाद की जय। व्यासात्यैर् ईश्वरे हाक्नैः कृष्णेनाद्भुतकर्मणा प्रबोदितोभिसैर्नापुत्यत सुचार्पितः. I will tell one more time. Hare Krishna Mataji. व्यासात्यैर् ईश्वरे हाक्नैः कृष्णेनाद्भुतकर्मणा प्रबोधितोभिसैर्नापुत्यत सुचार्पितः. हरे कृष्ण माताजी. ಹರೇ ಕೃಷ್ಣ ಮಾತಾಜಿ. ಅನುವಾದ ಮತ್ತೆ ಭಾವಾರ್ಥ ಓದಿ. ಅನುವಾದ. ಓದಿ ಮಾತಾಜಿ. ಅನುವಾದ. ರಾಜ ಯುಧಿಷ್ಠರನು ತುಂಬಾ ದುಃಖಿತನಾಗಿದ್ದನು. ವ್ಯಾಸರೇ ಮೊದಲಾದ ಮಹರ್ಷಿಗಳು ನೀಡಿದ ಉಪದೇಶದಿಂದಾಗಿ ಅತಿಮಾನುಷ ಸಾಹಸಗಳನ್ನು ಮಾಡಿದ ಭಗವಾನ್ ಶ್ರೀಕೃಷ್ಣನ ಮಾತಿನಿಂದಾಗಲಿ ಅಥವಾ ಯಾವುದೇ ಚಾರಿತ್ರಿಕ ಸಾಕ್ಷ್ಯಗಳಿಂದಾಗಲಿ ಅವನು ಸಮಾಧಾನ ಹೊಂದಲಿಲ್ಲ. ಭಾವಾರ್ಥ. ವಿಶೇಷವಾಗಿ ತನ್ನ ಸಲುವಾಗಿ ಕುರುಕ್ಷೇತ್ರದಲ್ಲಿ ನಡೆದ ಸಾಮೂಹಿಕ ಮಾನವ ಹತ್ಯೆಯಿಂದ ಧರ್ಮಶ್ರದ್ಧೆಯುಳ್ಳ ರಾಜ ಯುಧಿಷ್ಠರನು
ಬಹಳ ಮನನೊಂದಿದ್ದನು. ದುರ್ಯೋಧನನು ಸಿಂಹಾಸನಾರೂಢನಾಗಿ ರಾಜ್ಯಭಾರವನ್ನು ಚೆನ್ನಾಗಿಯೇ ಮಾಡುತ್ತಿದ್ದನು. ಒಂದರ್ಥದಲ್ಲಿ ಯುದ್ಧದ ಅಗತ್ಯವೇ ಇರಲಿಲ್ಲ. ಆದರೆ ನ್ಯಾಯಸಮ್ಮತವಾಗಿ ಯುಧಿಷ್ಠರನು ಅವನನ್ನು ಸ್ಥಾನಪಲ್ಲಟ ಮಾಡಬೇಕಾಗಿತ್ತು. ಈ ಅಂಶದ ಸುತ್ತ ಇಡೀ ರಾಜಕೀಯ ಸಂಚು ಕೇಂದ್ರೀಕೃತವಾಗಿತ್ತು. ದಾಯಾದಿಗಳ ನಡುವಣ ಈ ಯುದ್ಧದಲ್ಲಿ ಜಗತ್ತಿನ ಎಲ್ಲಾ ರಾಜರುಗಳು ಮತ್ತು ಜನರು ಸಂಬಂಧಿಸಿಕೊಂಡಿದ್ದರು. ಭಗವಾನ್ ಕೃಷ್ಣನೂ ಕೂಡ ರಾಜ ಯುಧಿಷ್ಠರನ ಪರವಾಗಿದ್ದನು. ಮಹಾಭಾರತದ ಆದಿಪರ್ವದಲ್ಲಿ 20-18ಗಳ ಹೇಳಿ ಮಾತಾಜಿ, ಕಂಟಿನ್ಯೂ ಮಾಡಿ. ಈ ಕುರುಕ್ಷೇತ್ರದಲ್ಲಿ 640 ಲಕ್ಷ ಜನರು ಹತರಾದರೆಂದು ಹೇಳಿದೆ. ಲಕ್ಷಾಂತರ ಜನರು ಕಣ್ಮರೆಯಾದರೆಂದು ಹೇಳಿದೆ. ನಿಜವಾಗಿಯೂ 5000 ವರ್ಷಗಳೊಳಗೆ ಜಗತ್ತಿನಲ್ಲಿ ನಡೆದಿರುವ ಅಂತ್ಯದ ಮಹತ್ವದ ಯುದ್ಧವಾಗಿತ್ತು ಇದು. ಕೇವಲ ಮಹಾರಾಜ ಯುಧಿಷ್ಠರನನ್ನು ಸಿಂಹಾಸನದ ಮೇಲೆ ಕೂಡಿಸಲು ನಡೆದ ಈ ಸಾಮೂಹಿಕ ಹತ್ಯೆ ತುಂಬಾ ದುಃಖಕರ. ಒಂದು ನ್ಯಾಯಬದ್ಧ ಕಾರಣಕ್ಕಾಗಿ ನಡೆದ ಈ ಯುದ್ಧವು ನ್ಯಾಯಸಮ್ಮತವಾಗಿತ್ತು. ಇದನ್ನು ಯುಧಿಷ್ಠರನಿಗೆ ಮನದಟ್ಟು ಮಾಡಲು ಶ್ರೀಕೃಷ್ಣನು ಹಾಗೂ ಮಹಾಮುನಿ ವೇದವ್ಯಾಸರು ಐತಿಹಾಸಿಕ ಸಾಕ್ಷ್ಯಗಳಿಂದ ಉಲ್ಲೇಖಿಸಿದರು. ಆದರೆ ಮಹಾರಾಜ ಯುಧಿಷ್ಠರನಿಗೆ ಆ ಕಾಲದ ಮಹಾನ್ ವ್ಯಕ್ತಿಗಳೇ ಬೋಧಿಸಿದರೂ ಸಮಾಧಾನವಾಗಲಿಲ್ಲ. ಮಾನವತೀತ ಕಾರ್ಯಗಳನ್ನು ಮಾಡಬಲ್ಲವನೆಂದು ಶ್ರೀಕೃಷ್ಣನನ್ನು ಇಲ್ಲಿ ನಿರ್ದೇಶಿಸಿದ್ದರು. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅವನಾಗಲಿ ಅಥವಾ ವ್ಯಾಸರಾಗಲಿ ರಾಜ ಯುಧಿಷ್ಠರನನ್ನು ಒಪ್ಪಿಸಲಾಗಲಿಲ್ಲ. ಹಾಗೆಂದರೆ ಭಗವಾನ್ ಶ್ರೀಕೃಷ್ಣನು ಅತಿಮಾನವ ಕಾರ್ಯಕ್ಷಮತೆಯನ್ನು ತೋರಲಿಲ್ಲವೆಂದು ಅರ್ಥವೇ ಇಲ್ಲ. ಖಂಡಿತ ಇಲ್ಲ. ಇಲ್ಲಿ ಮಾಡಬೇಕಾದ ವ್ಯಾಖ್ಯಾನ ಏನೆಂದರೆ, ಭಗವಂತನು ಈಶ್ವರನಾಗಿ ಅಥವಾ ಪರಮಾತ್ಮನಾಗಿ ರಾಜ ಯುಧಿಷ್ಠರ ಮತ್ತು ವ್ಯಾಸರ ಹೃದಯಗಳಲ್ಲಿ ಇದ್ದುಕೊಂಡು ಇವನ ಇಚ್ಛೆಯಂತೆ ಅದಕ್ಕಿಂತ ಹೆಚ್ಚಿನ ಮಾನವತೀತ ಕಾರ್ಯವನ್ನು ಎಸಗಿದನು ಎಂದು ಇದರ ಅರ್ಥ. ರಾಜ ಯುಧಿಷ್ಠರನ ಆಂತರ್ಯದಲ್ಲಿರುವ ಪರಮಾತ್ಮನಾಗಿ ವ್ಯಾಸರು ಮತ್ತು ಇತರರ ಮಾತುಗಳಿಂದ ಅವನು ಸಮಾಧಾನ ಹೊಂದಲು ಅವಕಾಶ ನೀಡಲಿಲ್ಲ. ತನ್ನ ಮಾತುಗಳಿಗೂ ಅವನು ಮಣಿಯದಿರುವಂತೆ ಅವನು ನೋಡಿಕೊಂಡನು. ಏಕೆಂದರೆ ಮರಣಶಯ್ಯೆಯಲ್ಲಿದ್ದ ಮತ್ತೊಬ್ಬ ಭಗವದ್ಭಕ್ತರಾದ ಭೀಷ್ಮರಿಂದ ರಾಜ ಯುಧಿಷ್ಠರನು ಉಪದೇಶವನ್ನು ಪಡೆಯಬೇಕೆಂಬುದು ಅವನ ಇಚ್ಛೆಯಾಗಿತ್ತು. ತನ್ನ ಐಹಿಕ ಬದುಕಿನ ಕೊನೆಯ ಹಂತದಲ್ಲಿರುವ ಮಹಾನ್ ಯೋಧ ಭೀಷ್ಮರು ತಮ್ಮ ಮೊಮ್ಮಕ್ಕಳನ್ನು, ಅದರಲ್ಲೂ ಯುಧಿಷ್ಠರ ರಾಜನನ್ನು ಮುಖಾಮುಖಿಯಾಗಿ ನೋಡಲಿ ಮತ್ತು ಸಿಂಹಾಸನಾಧಿಪತಿಯಾದ ಅವನನ್ನು ನೋಡಿ ಶಾಂತಿಯಿಂದ ಪ್ರಾಣ ಬಿಡಲಿ ಎಂಬುದು ಭಗವಂತನ ಇಚ್ಛೆಯಾಗಿತ್ತು. ತಂದೆಯನ್ನು ಕಳೆದುಕೊಂಡ ತನ್ನ ಅತ್ಯಂತ ಪ್ರೀತಿಯ ಮೊಮ್ಮಕ್ಕಳಾದ ಪಾಂಡವರ ವಿರುದ್ಧ ತಾನು ಯುದ್ಧ ಮಾಡುವುದರ ಬಗ್ಗೆ ಭೀಷ್ಮರಿಗೆ ಸ್ವಲ್ಪವೂ ಸಮಾಧಾನವಿರಲಿಲ್ಲ. ಆದರೆ ಕ್ಷತ್ರಿಯರು ತುಂಬಾ ಕಠಿಣರು ಕೂಡ. ಭೀಷ್ಮರು ದುರ್ಯೋಧನನಿಂದ ಪಾಲನೆಗೆ ಒಳಗಾದ್ದರಿಂದ ಅವನ ಪಕ್ಷವನ್ನು ವಹಿಸಬೇಕಾದ್ದು ಅನಿವಾರ್ಯವಾಗಿತ್ತು. ಇದರೊಂದಿಗೆ ಭೀಷ್ಮರ ಮಾತುಗಳಿಂದ ಯುಧಿಷ್ಠರನು ಸಮಾಧಾನಗೊಳ್ಳಬೇಕೆಂಬುದು ಶ್ರೀಕೃಷ್ಣನ ಇಚ್ಛೆಯಾಗಿತ್ತು. ಇದರಿಂದ ಭಗವಂತನನ್ನು ಒಳಗೊಂಡಂತೆ ಜ್ಞಾನದಲ್ಲಿ ಭೀಷ್ಮರನ್ನು ಮೀರಿಸುವವರಿಲ್ಲವೆಂಬುದು ಜಗತ್ತಿಗೆ ತಿಳಿಯಬೇಕೆಂಬುದು ಕೂಡ ಭಗವಂತನ ಇಚ್ಛೆಯಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಸೊ ಯುಧಿಷ್ಠರ್ ಬರ್ತಾರೆ ಕೃಷ್ಣನ ಹತ್ರ, ತುಂಬಾ ದುಃಖರಾಗಿ ಬರ್ತಾರೆ. ಸೊ ಅದರಿಂದ ಕೃಷ್ಣ ಇಲ್ಲಿ ನಿಂತ್ಕೊಂತಾರೆ. ಇದು ನಿಲ್ಲಿಸ್ಬಿಡ್ತಾರೆ, ಹಸ್ತಿನಾಪುರದಿಂದ ದ್ವಾರಕೆಗೆ ಹೋಗೋದು. ಆಮೇಲೆ ಇಲ್ಲಿ ಯುಧಿಷ್ಠರ್ ಮಹಾರಾಜು ಅಷ್ಟು ಗೊಂದಲದಲ್ಲಿದ್ರು. ಅವ್ರಿಗೆ ನಾನು ತುಂಬಾ ದೊಡ್ಡ ಪಾಪ ಮಾಡ್ಬಿಟ್ಟಿದೀನಿ, ಇಷ್ಟು ಜನರನ್ನ ಕೊಲ್ಬಿಟ್ಟಿದ್ದೀರಿ ನಾವೆಲ್ಲ, ಇಷ್ಟು ಜನ ಸೊತೋಗಿದ್ದಾರೆ ಯುದ್ಧದಲ್ಲಿ, ಎಷ್ಟೊಂದು ಸ್ತ್ರೀಯರು ತನ್ನ ಗಂಡನನ್ನ ಕಳ್ಕೊಂಡಿದ್ದಾರೆ, ಮಕ್ಕಳು ತನ್ನ ತಂದೆಯನ್ನ ಅನಾಥರಾಗಿದ್ದಾರೆ ಅಂತ ಅವ್ರಿಗೆ ಯೋಚನೆ ಇತ್ತು ಯುಧಿಷ್ಠಿರ್ ಮಹಾರಾಜ್ಗೆ. ಸೊ ಇಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ ಪ್ರಭುಪಾದು ಮಹಾಭಾರತದ ಆದಿಪರ್ವದಿಂದ ಎಷ್ಟು ಜನ ಸತ್ರಂತೆ ಕುರುಕ್ಷೇತ್ರ ಯುದ್ಧದಲ್ಲಿ. ಸೊ ಅಷ್ಟು ದೊಡ್ಡ ಯುದ್ಧ. ಆ ಯುದ್ಧ ಆಗಾಗ ಎಲ್ಲಾ ಕಡೆಯಿಂದ ಭಾರತದಿಂದ ಬಂದು ಜನ ಜಗಳ ಆಡಕ್ಕೆ ಬರ್ತಾರೆ ಅಲ್ಲಿ. ಸೊ ಆಮೇಲೆ ಪಾಂಡವರಿಗೆ ಒಂದು, ಆಮೇಲೆ
ಇದು ಕೌರವರಿಗೆ ಒಂದು ಇರುತ್ತೆ. ಸೊ ಎಷ್ಟೊಂದ್ ಕಡೆಯಿಂದ ರಾಜರು ಎಲ್ಲರೂ ಬರ್ತಾರೆ ಇಲ್ಲಿ. ಸೊ ಅದ್ರ ಮುಂಚೆ ಹೇಳ್ತಾರೆ ದುರ್ಯೋಧನ ತುಂಬಾ ಚೆನ್ನಾಗೆ ಆಡಳಿತವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಅವರು ಇದು ಧರ್ಮದ ಕಡೆಯಲ್ಲಿ ಇರಲ್ಲ. ಸೊ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಯಾರು? ಕೃಷ್ಣ ಇದನ್ನ ಸ್ಥಾಪನೆ ಮಾಡ್ತಾರೆ. ಭಗವದ್ಗೀತೆಯಲ್ಲೂ ಕೂಡ 1ನೇ ಅಧ್ಯಾಯದಲ್ಲಿ ನಾವು ಇದು ಕೃಷ್ಣ ಸ್ವಯಂ ಹೇಳ್ತಾರೆ. ಈ ಎಲ್ಲಿ ನಾವು ಒಂದು ಏನಂತೀರ ಇದು ವ್ಯವಸಾಯ ಮಾಡೋವಾಗ ಒಂದು ಇದು ಗದ್ದೆ ಇದ್ದಾಗ ಆ ಗದ್ದೆಯಲ್ಲಿ ನಾವು ಅಕ್ಕಿ ಬೆಳೆಸ್ತಾ ಇರೋವಾಗ ಅಕ್ಕಿ ಜೊತೆಗೆ ಅಕ್ಕಿ ತರಾನೇ ಇದು ಬೇರೆ ಗಿಡನೂ ಬೆಳೆಯುತ್ತೆ. ಸೊ ಈ ಯುದ್ಧದಿಂದ, ಈ ಕುರುಕ್ಷೇತ್ರ ಯುದ್ಧದಿಂದ ಎಲ್ಲ ಯಾವುದು ಬೇಡವೋ ಅದನ್ನೆಲ್ಲ ತೆಗಿತಾ ಇದ್ದೀನಿ ಅರ್ಜುನ ಅಂತ ಕೃಷ್ಣ ಸ್ವಯಂ ಭಗವದ್ಗೀತೆಯಲ್ಲೂ ಹೇಳ್ತಾರೆ. ಸೊ ಇಷ್ಟು ಜನ ಸತ್ತಿರಕ್ಕೆ ಮಹಾರಾಜ್ ಯುಧಿಷ್ಠಿರ್ಗೆ ಅವರು ತುಂಬಾನೇ ಕನಿಕರ ವ್ಯಕ್ತಿ, ಕಾರುಣ್ಯ ಜಾಸ್ತಿ. ಸೊ ಧರ್ಮ ಯಾವಾಗೂನು. ಸೊ ಯಾರೇ ಅವ್ರಿಗೆ ಸಮಾಧಾನ ಮಾಡಕ್ ಬಂದ್ರೆ, ಇಲ್ಲಿ ಯಾರ್ಯಾರು ಸಮಾಧಾನಕ್ ಮಾಡಕ್ ಬರ್ತಾರೆ ಯುಧಿಷ್ಠಿರ್ ಮಹಾರಾಜ್ಗೆ ಅಂದ್ರೆ ವ್ಯಾಸದೇವು ಬರ್ತಾರೆ, ಮತ್ತೆ ಇತರ ರಾಜ ಋಷಿಗಳೂನು ಬರ್ತಾರೆ. ಆದ್ರೇನು ಅವರ ಮಾತು ಅವ್ರಿಗೆ ಸಮಾಧಾನ ಕೊಡ್ತಾ ಇರಲ್ಲ. ಇವನ್ ಕೃಷ್ಣನೂ ಸಮಾಧಾನ ಮಾಡಕ್ಕೆ ಬರ್ತಾರೆ, ಆದ್ರೇನು ಆಗಲ್ಲ. ಸೊ ಇಲ್ಲಿ ಇನ್ನ ಮುಂದೆ ಭಾವಾರ್ಥ ಅಲ್ಲಿ ಪ್ರಭುಪಾದು ಬರೀತಾರೆ, ಇಂಥ ಪರಿಸ್ಥಿತಿ ಅರ್ಜುನನ್ಗೆ ಯುದ್ಧದಲ್ಲಿ ಒಂದು ಪರಿಸ್ಥಿತಿ ಕೃಷ್ಣ ಮಾಡಿದ್ರು. ಏನು ಅಂದ್ರೆ ಅವ್ರನ್ನ ದ್ವಂದ್ವಗೊಳಿಸಿದ್ರು. ಅರ್ಜುನನ್ಗೆ ಗೊತ್ತಾಗ್ಲಿಲ್ಲ ಯುದ್ಧ ಮಾಡೋದಾ ಬಿಡೋದಾ, ಇಲ್ದಾದ್ರೆ ಯುದ್ಧದಿಂದ ಆಚೆ ಹೋಗ್ಬಿಡೋಣ. ಅಷ್ಟು ಇದು ಆತ್ಮ ಸಾಕ್ಷಾತ್ಕಾರದ ಅರ್ಜುನ. ಅವನು ಕೂಡ ಎಷ್ಟು ತಿಳುವಳಿಕೆ ಇತ್ತು, ಆದ್ರೂ ದಿಗ್ಭ್ರಮೆ ಆದ್ರು. ಅದೇ ಆ ಪರಿಸ್ಥಿತಿನೇ ಇವಾಗ ಯುಧಿಷ್ಠಿರ್ ಮಹಾರಾಜ್ಗೆ ಇಲ್ಲಿ ಮಾಡ್ತಾರೆ. ಯಾರು? ಕೃಷ್ಣ ತನ್ನ ಇದು ಪರಮಾತ್ಮನಾಗಿ ಕೃಷ್ಣ ಅವರ ಹೃದಯದಲ್ಲಿ ಕೂತ್ಕೊಂಡು ಈ ದ್ವಂದ್ವ ಯುಧಿಷ್ಠರಿಗೆ ಮಾಡ್ತಾರೆ. ಏನಕ್ ಮಾಡ್ತಾರೆ? ಅವಾಗ ಅರ್ಜುನನ್ಗೆ ಆ ದ್ವಂದ್ವ ಮಾಡಿದ್ದು ಏನು? ಭಗವದ್ಗೀತೆಯನ್ನು ಎಲ್ಲಾರ್ಗೂ ಪ್ರಚಾರ ಮಾಡಕ್ಕೆ. ಇಲ್ಲಿ ಮಹಾರಾಜ್ ಯುಧಿಷ್ಠರಿಗೆ ಈ ದ್ವಂದ್ವ ಏನಕ್ ಮಾಡಿದ್ದು ಅಂದ್ರೆ, ಭೀಷ್ಮ ಪಿತಾಮಹ ಅಂದ್ರೆ ಭೀಷ್ಮ ಎಷ್ಟು ಒಳ್ಳೆ ಭಕ್ತನ ಗುಣಗಾನ ಎಲ್ಲಾರು ಮಾಡಕ್ಕೆ, ಅವರಲ್ಲಿರುವ ಭೀಷ್ಮ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಸೊ ಒಂದು ಪ್ರಶ್ನೆ ಕೇಳ್ಬೋದು, ಭೀಷ್ಮ ಆಕ್ಚುಲಿ ಕೌರವರ ಜೊತೆಗೆ ಯುದ್ಧ ಮಾಡಿದ್ರು ಅಲ್ವಾ? ಆದ್ರೇನು ಹೇಗೆ ಕೃಷ್ಣನ ಭಕ್ತ, ಮತ್ತೆ ಇದು ಪಾಂಡವ್ರ ಕಂಡ್ರೆ ಅಷ್ಟೊಂದು ಇಷ್ಟ. ಸೊ ಅದಕ್ಕೆ ಭಾವಾರ್ಥ ಅಲ್ಲಿ ಪ್ರಭುಪಾದ್ ಹೇಳಿದ್ದಾರೆ, ಭೀಷ್ಮ ಏನಿದ್ರೇನು ಕ್ಷತ್ರಿಯ ಅವರು ಅವರು ಆಕ್ಚುಲಿ ದುರ್ಯೋಧನ ಅರಮನೆಯಲ್ಲಿ ಇದ್ರೇನು ವಸ್ತ್ರಾಹರಣ ಎಲ್ಲ ಆದಾಗೂ ಅವ್ರಿಗೆ ಗೊತ್ತಿತ್ತು ಇದು ತಪ್ಪಾಗ್ತಾ ಇದೆ ಅಂತ. ಬಟ್ ಅವರ ವಚನ, ಕ್ಷತ್ರಿಯ ವಚನ, ಮತ್ತೆ ಇದು ಹೇಳ್ತಾರೆ ಶಾಸ್ತ್ರದಲ್ಲಿ, ದುರ್ಯೋಧನನ ಅಣ್ಣ ತಿಂದಿದ್ರಂತೆ, ಅವರ ಋಣ ಇತ್ತಂತೆ, ಅದಕ್ಕೆ ಅವರು ಅದನ್ನ ತಡೆಗಟ್ಲಿಲ್ಲ. ಸೊ ಅದಕ್ಕೆ ಅವರೂ ಕೂಡ ಕೆಟ್ಟ ಇದು ಕಡೆ ಹೋಗ್ಬಿಟ್ರು. ಸೊ ಅಧರ್ಮಕ್ಕೆ ಹೋಗ್ಬಿಟ್ರು. ಬಟ್ ಇಲ್ಲಿ ನೋಡಿ, ಅವರು ಸಾಯುವಾಗ ಅವ್ರಿಗೆ ಇಕ್ಷಾ ಮೃತ್ಯು ಭೀಷ್ಮರಿಗೆ. ನಿಮ್ಗೆ ಗೊತ್ತು, ಇವಾಗ ಅರ್ಜುನ ತಗೊಂಡು ಇದು ಯುದ್ಧದಲ್ಲಿ ಬಾಣ ಬಿಟ್ಟು ಅವ್ರಿಗೆ ಬಾಣದ ಇದು ಏನು ಹಾಸಿಗೆ ಮೇಲೆ ಭೀಷ್ಮ ಅಲ್ಲಿ ಇದ್ದಾರೆ. ಸೊ ಇವಾಗ ಭೀಷ್ಮರ ಗುಣಗಾನ ಮಾಡಕ್ಕೆ ಇವಾಗ ಈ ಪರಿಸ್ಥಿತಿಯನ್ನ ಕೃಷ್ಣ ಸ್ವಯಂ ಇದು ರಚಿಸಿದ್ದಾರೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಭಗವಂತ ಒಂದೊಂದು ಉದ್ದೇಶ ಇದೆ, ಉದ್ದೇಶದಿಂದನೇ ಭಗವಂತ ಬರೋದು ಈ ಭೂಮಿಗೆ. ಸೊ ಈವನ್ ಶ್ರೀಲ ಪ್ರಭುಪಾದಿನ ಜೀವನ ಚರಿತ್ರೆಯನ್ನ ತಗೊಂಡ್ರೆ, ನಮ್ಮ ಸಂಸ್ಥಾಪಕನ ಆಚಾರ್ಯರು ಅವರ ಜೀವನದಲ್ಲಿ ನಮ್ಗೆ ಇಸ್ಕಾನ್ ಸ್ಥಾಪನೆ ಮಾಡೋ ಮುಂಚೆ 14 ಸತಿ ಅಸಫಲತೆ ಇತ್ತಂತೆ. ಅವರು ಫಸ್ಟು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ 40 ರೂಪಾಯಿ ಅಷ್ಟೇ ಅವರ
ಇದು ಪಾಕೆಟ್ ಅಲ್ಲಿ ಇತ್ತು. ಆ $40, 40 ರೂಪಾಯಿ, $40. ಅದು ಏನೂ ಇಲ್ಲ ಆ ಕಾಲದಲ್ಲೂ. ಅಷ್ಟೇ ಇದ್ದಿದ್ದು. ಮನೆ ಇರ್ಲಿಲ್ಲ, ಯಾರು ಅಷ್ಟು ಗೊತ್ತಿರ್ಲಿಲ್ಲ. ಆದ್ರೇನು ನೋಡಿ ಅವ್ರಿಗೆ ಇದು ಆರೋಗ್ಯನೂ ಚೆನ್ನಾಗಿರ್ಲಿಲ್ಲ ಪ್ರಭುಪಾದ್ಗೆ. ಆದ್ರೇನು ನೋಡಿ ಎಷ್ಟು ಪರಿಶ್ರಮದಿಂದ ಅವರ ಗುರುಗಳು ಹೇಳಿದ ಆಜ್ಞೆಯನ್ನು ಪಾಲನೆ ಮಾಡಿ 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 ಅವರು ಕೊನೆಗೆ ಇಸ್ಕಾನನ್ನ ಸ್ಥಾಪನೆ ಮಾಡಿದ್ರು. ಎಷ್ಟು ಕಷ್ಟ ಬಂತು ಅಂದ್ರೆ ಲೀಲಾಮೃತ ಓದಿದ್ರೆ ನಿಮ್ಗೆ ಕಣ್ಣೀರು ಬರುತ್ತೆ ಅಷ್ಟೊಂದು. ನಾವೇನಾದ್ರೂ ಒಂದು ಕಷ್ಟ ಅನ್ಭೋಗ್ಸಿದ್ರೆ ಇದು ಪ್ರಭುಪಾದಷ್ಟು ನಾವ್ ಅದನ್ನ ಬಿಟ್ಬಿಟ್ಟು ನಮ್ಮ ಆರೋಗ್ಯ ನೋಡ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ರಿ. ಪ್ರಭುಪಾದ್ ಆಕ್ಚುಲಿ ಇದು US-ಗೆ ಅಮೆರಿಕಾಗ್ ಹೋಗೋ ಮುಂಚೆ ಯಾವ್ದಾದ್ರು ರಾಧಾ ದಾಮೋದರ್ ದೇವಸ್ಥಾನ ಈಗ್ಲೂ ಕೂಡ ವೃಂದಾವನಲ್ಲಿದೆ, ಅಲ್ಲಿ ಇದ್ರು. ಸಂತೋಷವಾಗಿದ್ರು ಅವರು, ಭಜನೆ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು. ಬಟ್ ಒಂದು ಅವರ ಮನಸ್ಸಲ್ಲಿ ಇರ್ತಾ ಇತ್ತು, ಲೈಕ್ ಗುರುಗಳು ಆಜ್ಞೆ ಕೊಟ್ಟಿದ್ದಾರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಕ್ಕೆ, ಸೊ ಅವರ ಆಜ್ಞೆ ಪಾಲನೆ ಮಾಡ್ಬೇಕು ಅಂತ ಪ್ರಭುಪಾದು ಅವರು ಹಿಂಜರಿಗ್ಲಿಲ್ಲ ಅಷ್ಟು ವಯಸ್ಸಲ್ಲಿ. ಸೊ 70 ವಯಸ್ಸಲ್ಲಿ ಅವರು ಹಡಗ ಯಾತ್ರೆ ಎಲ್ಲಾ ಮಾಡಿದ್ರು. ಸೊ ಆಮೇಲೆ ನೋಡಿ ಅಷ್ಟೊಂದು ಕಷ್ಟ ಪಟ್ಮೇಲೆ ಇದು ಕೃಷ್ಣನ ಕೃಪೆಯಿಂದ, ಅವರ ಗುರುವಿನ ಕೃಪೆಯಿಂದ ಅವರು ಸಫಲತೆಯನ್ನ ಪಡೆದ್ರು. ಈಗ್ಲೂ ಕೂಡ ಇಲ್ಲಿಂದ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಕೃಷ್ಣ ತನ್ನ ಭಕ್ತರ ಹೊಗಳಿಕೆ ಮಾಡಕ್ಕೆ ಎಷ್ಟು ಬೇಕಾದ್ರೆ ಆ ಭಕ್ತರನ್ನ ಕಷ್ಟ ಕೊಟ್ಬಿಟ್ಟು ಆಮೇಲೆ ಆ ಕಷ್ಟವನ್ನು ಗೊತ್ತು ಕೃಷ್ಣ ಅವ್ರು ಹೇಗೆ ಅದನ್ನ ಅವರು ಎಷ್ಟು ಚೆನ್ನಾಗಿ ಎದುರಿಸ್ತಾರೆ, ಮತ್ತೆ ಪ್ರೀತಿ ವಿಶ್ವಾಸದಿಂದ ಅವರು ಮುಂದೆ ಬರ್ತಾರೆ. ಇವನ್ ಹೇಳ್ಬೇಕು ಅಂದ್ರೆ ಕುಂತಿ ಮಹಾರಾಣಿ ಪಾಂಡವರ ಜೀವನದಲ್ಲಿ ನಿಮ್ಗೂ ಗೊತ್ತು, ಅವರ ಇಡೀ ಜೀವನ ಚರಿತ್ರ ಓದಿದ್ರೆ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಒಂದು ದಿನ ಕಷ್ಟದಿಂದ ಒಂದಾದ ಮೇಲೆ ಇನ್ನೊಂದು ಕಷ್ಟವನ್ನು ಅನುಭವಿಸ್ತಾ ಹೋಗ್ತಾರೆ. ಬಟ್ ಒಂದು ದಿನನೂ ಕೂಡ ಕೃಷ್ಣನನ್ನ ಪ್ರಶ್ನೆ ಮಾಡಲ್ಲ, ಕೃಷ್ಣ ಇದಾನೋ ಇಲ್ಲೋ ಅಂತ. ಅಲ್ಲೇ ಇರ್ತಾರೆ ಕೃಷ್ಣ, ಆದ್ರೇನು ಒಂದು ಕಷ್ಟದಿಂದ ಇನ್ನೊಂದು. ಅದು ಶುದ್ಧ ಭಕ್ತರು. ಅದು ಏನೇ ಬಂದ್ರೇನು ಇನ್ನ ಜಾಸ್ತಿ ಕೃಷ್ಣನ್ ಮೇಲೆನೆ ಅವರು ಆಶ್ರಯ ತಗೊಂತಾ ಇದ್ರು. ಸೊ ಇದರಿಂದ ಏನ್ ಕಲಿಬೇಕು ಅಂದ್ರೆ, ನಾವು ಕೂಡ ನಮ್ಮ ಜೀವನ ಸುಖಮಯವಾಗಿರಲ್ಲ. ಭಕ್ತಿ ಸೇವೆಯಲ್ಲಿ ಬಂದ್ಬಿಟ್ರೆ ನಾವು ಅನ್ಕೊಂತೀರಿ ಎಲ್ಲಾ ಸುಖವಾಗಿರುತ್ತೆ, ಎಲ್ಲಾ ನಾವು ಸಂತೋಷವಾಗಿರ್ತೀರಿ ಅಂತ. ಇಲ್ಲ, ನಮ್ಮ ಜೀವನದಲ್ಲಿ ಎಲ್ಲಾ ಪರೀಕ್ಷೆಗಳು ಬರುತ್ತೆ, ಎಲ್ಲಾ ಕಷ್ಟಗಳು ಬರುತ್ತೆ. ಬಟ್ ನಮ್ಗೆ ಇದು ಕೃಷ್ಣನ ಆಶ್ರಯ ತಗೊಂಡ್ರೆ ನಾವು ಯಾವುದೇ ಪರೀಕ್ಷೆ ಬಂದ್ರೇನು ನಾವು ಸಫಲರಾಗ್ತೀರಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಯುಧಿಷ್ಠಿರ ಮಹಾರಾಜ್ಗೆ ಅಷ್ಟು ದೊಡ್ಡ ಧರ್ಮರಾಜನ ಅಂತ ಹೇಳ್ತಾರೆ. ಅವರು ಕೂಡ ಎಷ್ಟು ತಿಳುವಳಿಕೆ ಇತ್ತು, ಎಷ್ಟು ಬುದ್ಧಿ ಇದ್ರೇನು ಕೂಡ ಅವರು ಇವಾಗ ತಮ್ಮ ದುಃಖದಿಂದ ಅವರ ಮನಸ್ಸನ್ನು ಕೂಡಿ ಅವರು ಒಂಥರ ವಿಚಲಿತವಾಗಿ ಹೋಗಿದ್ದಾರೆ ಇವಾಗ. ಸೊ ಯಾರು ಹೇಳಿದ್ರೇನು ಅವ್ರ ಮಾತು ಸಮಾಧಾನ ಕೊಡ್ತಾ ಇಲ್ಲ. ಸೊ ನಮ್ಗೂನು ನಮ್ ಜೀವನದಲ್ಲೂ ಈ ತರ ಪರಿಸ್ಥಿತಿ ಬರುತ್ತೆ. ಸೊ ನಮ್ಗೂನು ಗೊತ್ತಾಗಲ್ಲ ಏನ್ ಮಾಡೋದು, ಏನ್ ಮಾಡ್ತಾ ಇರೋದು. ಅವಾಗ ನಾವು ಭಗವದ್ಗೀತಾ ಭಾಗವತಮಿನ ಸಹಾಯ ತಗೊಂಡು ಈ ಶುದ್ಧ ಭಕ್ತರ ಜೀವನ ಬಗ್ಗೆ ನಾವು ಮಾತಾಡಿ ನಾವು ಏನಾದ್ರ ತಿಳ್ಕೊಂಡು ನಾವು ಅದನ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಭೀಷ್ಮ ಆಕ್ಚುಲಿ ಈ ಪಾಂಡವರ ಮೇಲೆ ಯುದ್ಧ ಮಾಡಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಬಟ್ ಅವರು ಕ್ಷತ್ರಿಯ ಆಗೋದ್ರಿಂದ, ಕ್ಷತ್ರಿಯ ಧರ್ಮ ತುಂಬಾ ಕಠೋರವಾಗಿರೋದ್ರಿಂದ ಅದಕ್ಕೆ ದುರ್ಯೋಧನನ ಕಡೆಯಿಂದ ಅವರು ಯುದ್ಧ ಮಾಡ್ತಾರೆ. ಆಮೇಲೆ ಭಗವಂತನ ಇಚ್ಛೆ ಏನು, ಯುಧಿಷ್ಠಿರ ಮಹಾರಾಜು ಭೀಷ್ಮದೇವ್ ಹೇಳಿದ ಮಾತುಗಳಿಂದ ಮಾತ್ರ ಅವ್ರಿಗೆ ಸಮಾಧಾನ ಆಗೋದು. ಯಾತಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಭೀಷ್ಮ ಪಿತಾಮಹ ಅವರು ಅಷ್ಟು ಜ್ಞಾನ ಇತ್ತು, ಜ್ಞಾನದಲ್ಲಿ ಅವರು ಸಂಪೂರ್ಣವಾಗಿದ್ರು, ಉತ್ತಮತೆಯನ್ನು ಪಡೆದಿದ್ರು ಅಂತ ಕೃಷ್ಣನಿಗೆ ಮುಂಚೆಯಿಂದನೂ ಗೊತ್ತು ಅಂತ ಇಲ್ಲಿ ಹೇಳ್ತಾರೆ.
ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಕೃಷ್ಣ ಅಷ್ಟೊಂದು ಇದು ಪರಾಕ್ರಮಿ ಎಲ್ಲಾನು ಆದ್ರೇನು ಯಾತಕ್ಕೆ ಅವರು ಯುಧಿಷ್ಠಿರ ಮಹಾರಾಜ್ಗೆ ಸಮಾಧಾನ ಮಾಡಕ್ಕೆ ಆಗ್ಲಿಲ್ಲ ಅಂತ. ಅದು ಕೂಡ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಏನಾದ್ರೂ ಪ್ರಶ್ನೆ ಇದಾ? ಇಲ್ಲೋರ್ಗೂ ಈ 2 ಶ್ಲೋಕ ಮಾಡಿದೀನಿ. ಹರೇ ಕೃಷ್ಣ. ಅರ್ಥ ಆಯ್ತಾ? ಏನಾದ್ರ ಡೌಟ್ಸ್ ಇದಾ? ಏನಾದ್ರ ಕೇಳ್ಬೇಕಾ? ಆಗಿದೆ ಮಾತಾಜಿ ಅರ್ಥ. ಅರ್ಥ ಆಯ್ತು ಮಾತಾಜಿ. ಇನ್ನೊಂದು ಭಾವಾರ್ಥದಲ್ಲಿ ಇದು ಪ್ರಭುಪಾದ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ಬಂದು ಈಶ್ವರ, ಅವರು ಪರಮಾತ್ಮನಾಗಿ ಯುಧಿಷ್ಠಿರ ಮಹಾರಾಜು, ವ್ಯಾಸ ಮಹಾರಾಜು ಮತ್ತೆ ವ್ಯಾಸದೇವು ಮತ್ತೆ ಎಲ್ಲರ ಹೃದಯದಲ್ಲಿದ್ದಾರೆ. ಸೊ ಅವರೇ ಇದನ್ನ ಮಾಡ್ತಾರೆ. ಏನು ಈ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇದು ಆ ರಾಜ ಯುಧಿಷ್ಠಿರ ಮಹಾರಾಜು ಯಾರೇ ಸಮಾಧಾನ ಮಾಡಿದ್ರೇನು, ಕೃಷ್ಣನೂ ಸ್ವಯಂ ತಾನೇ ಹೋಗಿ ಸಮಾಧಾನ ಮಾಡಿದ್ರೇನು ಒಪ್ಪಲ್ಲ ಅಂತ ಇಲ್ಲಿ ಕೊಟ್ಟಿದೆ. ಆಮೇಲೆ 18 ದಿನ ಕುರುಕ್ಷೇತ್ರ ಯುದ್ಧ ಆಯ್ತಂತೆ. ಸೊ ನೋಡಿ 18 ದಿನದಲ್ಲಿ ಎಷ್ಟು ಜನ ಸತ್ತಿದ್ದಾರೆ. ಇಲ್ಲಿ ಇದು ನಂಬರು ಕೊಟ್ಟಿದ್ದಾರೆ ಎಷ್ಟು ಜನ ಸತ್ತಿರ್ಬೇಕು ಅಂದ್ರೆ. ಆಮೇಲೆ ಎಷ್ಟೊಂದ್ ಜನ ಸಿಕ್ಕೇ ಇಲ್ವಂತೆ. ಸೊ ಅಷ್ಟು ದೊಡ್ಡ ಯುದ್ಧ ಆಗಿದ್ದು. ಅದು 5,000 ವರ್ಷದಲ್ಲಿ ಒಂದು ಸತಿ ಇದು ಈ ತರ ಯುದ್ಧ ಆಗಿದ್ದು. ಈಗ್ಲೂ ಕೂಡ ನಾವು ಕುರುಕ್ಷೇತ್ರ ಹೋಗಿ ನೋಡಿದ್ರೆ ಆ ಸ್ಥಳ ಇದೆ ಎಲ್ಲಿ ಯುದ್ಧ ಆಯ್ತು ಅಂತ, ನಮಗೆ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಏನ್ ಕೊರಗಿತ್ತು ಅಂದ್ರೆ, ನನ್ನನ್ನ ಸುಮ್ನೆ ರಾಜನಾಗಿ ಸ್ಥಾಪನೆ ಮಾಡಕ್ಕೆ ಇಷ್ಟೊಂದ್ ಜನ ಸತ್ತೋದ್ರ ಅಂತ ಅವರ ಕೊರಗಿತ್ತು ಮಹಾರಾಜ ಯುಧಿಷ್ಠಿರಿಗೆ. ಆದ್ರೆ ದುರ್ಯೋಧನ ಏನಾದ್ರ ರಾಜನಾಗಿದ್ರೆ ಇದನ್ನ ಯೋಚನೆನೆ ಮಾಡ್ತಾ ಇರ್ಲಿಲ್ಲ. ಈಗಿನ ಕಾಲದ ರಾಜನೀಯರು ಮತ್ತೆ ಒಡೆಯರು ಆ ತರಾನೇ ದುರ್ಯೋಧನನ ಭಾವನೆ. ಎಷ್ಟು ಬೇಕಾದ್ರೆ ಜನ ಸಾಯ್ಲಿ, ನಾನು ರಾಜನಾಗಿರ್ಬೇಕು, ನಾನು ಆಳ್ಬೇಕು ಅಂತ ಆ ತರ ಭಾವನೆ. ಬಟ್ ಯುಧಿಷ್ಠಿರ ಮಹಾರಾಜನ ಭಾವನೆ ಹೇಗಿದೆ ನೋಡಿ ಇಲ್ಲಿ. ಅದು ಶುದ್ಧ ಭಕ್ತರ ಭಾವನೆ. ಅವರ ಇದು ಒಂಥರ ಕನಿಕರ ಬೇರೆ ಜೀವಿಗಳ ಮೇಲೆ. ಇಂಥವ್ರು ಸಿಗ್ತಾರ ಕಲಿಯುಗದಲ್ಲಿ ಈ ತರ ಮಹಾರಾಜರು ಎಲ್ಲಾನು? ಇಲ್ಲ ಮಾತಾಜಿ. ಸೊ ಏನಾದ್ರ ಕೇಳ್ಬೇಕಾ? ಇಲ್ಲಿ ನಾನು ನಿಲ್ಸ್ತೀನಿ. ಏನಾದ್ರ ಪ್ರಶ್ನೆ ಇದ್ರೆ ಇಲ್ಲಾದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಹೇಳ್ಬೋದು. ಸೊ ಭಾಗವತಮ್ ಎಲ್ಲ ಹೇಗ್ ಅನ್ಸ್ತಾ ಇದೆ? ಭಾಗವತಮ್ ಇದು ಕ್ಲಾಸಸ್ ಎಲ್ಲ ನಿಮ್ಗೆ ಚೆನ್ನಾಗಿದೆ ಮಾತಾಜಿ. ಒಂಥರ ಕಡೆಗೂ ಒಲವು ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಶಾಂತಿ ಚೆನ್ನಾಗಿದೆ ಮಾತಾಜಿ. ಎಲ್ಲ ಒಳ್ಳೆವು ಇದೆ. ಒಂದಿನಾನು ಮಿಸ್ ಮಾಡ್ಕೊಂಡ್ರ ಸಮಾಧಾನ ಆಗಂಗಿಲ್ಲ ಮಾತಾಜಿ. ಒಳ್ಳೆ ಮೃಷ್ಟಾನ್ನ ಭಗವಂತನ ಪ್ರಸಾದ್ ತಿಂದಂಗ ಆಗ್ತೈತ್ರಿ. ನಮಗ್ ಬಾಳ ಸಂತೋಷ ಆಗ್ತದ. ಸೊ ಎಲ್ಲಾ ಭಕ್ತರು ಯಾರ್ಯಾರು ಇದಾರೋ, ಲೈಕ್ ಗ್ರೇಸ್ ಗೌರ್ಚಂದ್ರ ಗೋಪಿನಾಥ್ ಪ್ರಭು, ರತಿ ಮಾಧುರಿ ಮಾತಾಜಿ, ಮತ್ತೆ ಶೋಭನಾ ರಾಧಿಕಾ ಮಾತಾಜಿ, ಮತ್ತೆ ಇನ್ನ ಇತರರು, ಅವ್ರಿಗೆಲ್ಲ ಧನ್ಯವಾದ ಸಲ್ಲಿಸ್ಬೇಕು. ನಮ್ಗೆ ನಿತ್ಯವಾಗಿ ಭಾಗವತ ಸೇವೆ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ. ಬಾಳ ಚೆನ್ನಾಗಿ ನಡೀತಿದೆ ಮಾತಾಜಿ. ಹೌದು.
ದಿನನಿತ್ಯ ಬೆಳಗ್ಗೆ ನಮ್ಗೆ ಭಾಗವತನ ಇದು ಶ್ರವಣ ಸಿಗ್ತಾ ಇದೆ ಅಂತ. ಎಲ್ಲಾರು ಸರಿಯಾಗಿ ಹೇಳ್ತೀರಿ, ಎಲ್ಲಾರು ಚೆನ್ನಾಗಿ ಹೇಳ್ತೀರಿ ಮಾತಾಜಿ. ತುಂಬಾ ಸಂತೋಷ ಆಗ್ತದೆ ಕೇಳಿದ್ರೆ. ಎಲ್ಲ ವ್ಯವಸ್ಥೆ ಮಾಡ್ತಿದ್ರು ಮಾತಾಜಿ. ಏನು ಪ್ರಶ್ನೆ ಇಲ್ಲ. ನಮ್ದು ಭಾಗ್ಯ ಮಾತಾಜಿ, ಇದ್ ಕೇಳೋದ ನಮ್ದು ಭಾಗ್ಯ ರೀ. ನಮ್ ಜೀವನ ಉದ್ಧಾರಕ್ಕಾಗಿ ನೀವೆಲ್ಲ ಶ್ರಮ ಪಡ್ತೀರಿ ಮಾತಾಜಿ. ಓದ್ತಾ ಇರಿ, ನೀವುನು ಓದಕ್ ಶುರು ಮಾಡಿ, ಚೆನ್ನಾಗಿ ಕೇಳ್ರಿ, ಇವಾಗ ಎಲ್ಲ ಆಗುತ್ತೆ. ಮತ್ತೆ ಈ ಬೇರೆ ಹೇಳಿ, ಪ್ರಚಾರ ಮಾಡಿ. ಹ್ಮ್. ಸೊ ಏನು ಇಲ್ದ ಇದ್ರೆ ಇಲ್ಲಿ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. Thank you, Mataji. Thank you, Mataji. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಕ್ಲಾಸ್ ಎಂಡ್ ಮಾಡೋಣ ಮತ್ತೆ. ನಮ್ಮ ಪಾವನ ದೇವಶನ